यातलं कोणते ರಂಗಜ ಅಲ್ಕಣ ಜಾವ್ ಮನೆ ಕಡೆಗೆ ಬರೋದೇ ಇಲ್ವಲ್ಲ ಜ ನಿನ್ಗೂ ಗೌರಜ್ಜಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆಗೆ ಬನ್ನಿ ಅಂತವ ಹೇಳೋಗಿದ್ದೀನಿ ಇಬ್ಬರು ಪತ್ತೆ ಇಲ್ವಲ್ಲ ಎಲ್ಲೋಗಿದ್ರಿ ಮನೇಲಿ ಏನು ಅಷ್ಟೊಂದು ಕೆಲಸ ಮಾಡ್ತಿದ್ರಾ ಏನು ಜೋರಾಗಿಟ್ಟಿದ್ರಂತ ಈ ಸತಿ ವರಮಹಾಲಕ್ಷ್ಮಿಯ ಯಾವಾಗ್ಲೂ ನಿಮ್ಮನೇದೆ ಅಲ್ವೇ ಜೋರಾಗಿರೋದು ಚೆನ್ನಾಗಿಟ್ಟಿದ್ರಂತೆ ಚಂದ್ವ ಏನೋ ಕಣ್ಗೌಡ್ರೆ ಹೇಳ್ಬೇಕಲ್ಲ ಇನ್ನೇನ್ ಬಿಡ್ಬೇಕಲ್ಲ ಇವ್ರು ಹೆಂಗಸ್ರು ರೂಢಿ ಮಾಡ್ಕೊಂಡ್ ಬಂದ್ಬಿಟ್ಟವ್ರೆ. ಅಯ್ಯೋ ನಾವ್ ಹಂಗಿಡ್ಬೇಕು ಹಿಂಗಿಡ್ಬೇಕು ಅಂತ ತುರ್ಬೇಕು ಇಂತ ತುರ್ಬೇಕು ಅಂತವಾ ವಾರವಿಡೀ ತಲೆ ತಿನ್ನಂದ. ಅಯ್ಯೋ 100 ಸರಿ ಪ್ಯಾಟಿಗೆ ಹೋಗಿದ್ದೀನಿ ಏನೋ ಕಣ್ಗೌಡ್ರೆ ಗೊತ್ತಿಲ್ಲ. ಹೋಗೋದು ಬರೋದು ಹತ್ತರೋದು ಇತ್ತರೋದು ಅದೇ ಆಗೋದ್ ಕಣ್ಗೌಡ್ರಿ. ದಿವಸವ ಇದೇ ಕೆಲಸ ಆಗೋಗಿತ್ತು ನಂದು ಒಂದು ವಾರದಿಂದವ. ವರಮಹಾಲಕ್ಷ್ಮಿ ದಿನ ನಾನು ಕೂರ್ಸ್ಬಿಟ್ಟು ಹೋಗಿದ್ರು ಅತ್ತೆ ಸೊಸೆ ಇಬ್ರು ಕಣ್ಗೌಡ್ರೆ ಕುಂಕುಮ ತರಕ್ಕೆ. ಹಂಗಾಗಿ ನಾನು ಆಚಿಕ್ ಬರ್ದಂಗೆ ಅಲ್ಲೇ ಕೂತಿದ್ದ ತೆಗಿ. ಈಗ ಲಕ್ಷ್ಮಿ ಮುಂದೆ ಒಡವೆ ಎಲ್ಲವೂ ಇಟ್ಟಿರ್ತೀವಲ್ ಗೌಡ್ರೆ, ಹೆಂಗೌಡ್ರೆ ಆಚಿಕ್ ಬರೋದು. ಅದಕ್ಕೆ ತೆಗಿ ಕಾಯ್ಕೊಂಡ್ ಕೂತಿದ್ದೆ ನಾನೇ. ಇವ್ರಿಬ್ರು ಹೋದವರು ಸಂಜೆಗೆ ಹೋದವ್ರು ರಾತ್ರಿವರೆಗೂ ಬಂದಿಲ್ಲ. ಅಲ್ಲ ನಮ್ಮ ಮನೆಯೊಳಗೆ 7 ಕಳ್ಸಿದ್ನಲ್ಲಿ ಗೌಡ್ರು ಮನೆಗೆ ಹೋಗಿ ಕುಂಕುಮ ತಗೋಬಾ ಅಂತ ಬೋರ್ಲಿಲ್ವೇನ್ ಗೌಡ್ರೆ? ಇಲ್ ಕಣಜವ್ ನಮ್ಮ ಮನೆಯಳು ಬೈತ ಕೂತಿದ್ಲು. ಏನ್ ಈ ಸತಿ ಜನಗಳೇ ಯಾರು ಬರ್ಲಿಲ್ಲ, ನೀವು ಯಾರಿಗೂ ಹೇಳಿಲ್ಲ ಅಂತವ ನನಗೆ ಬೈತವಳೆ. ಎಷ್ಟು ಹೇಳಿದ್ರು ಕೇಳ್ತಾ ಇರ್ಲಿಲ್ಲ. ನಾನು ಬಾರಿ ಆತ ಫೋನ್ ಮಾಡ್ಕೊಡ್ತೀನಿ ರಂಗಜ್ಜನ್ ಕೇಳ್ಬಾರೆ ಇಲ್ಲಿ ಕೇಳಿ ಹೇಳಿಲ್ವೇನೋ ಅಂತ ಒಂದೇ. ಆಮೇಲೆ ಸುಮ್ಮನೆ ಆದ್ಲು ತೆಗಿ. ಅಲ್ ಕಣಜ ಈ ಗೌರಜ್ಜಿ ಸಿಗ್ಲಿರ್ ಮಾಡ್ತೀನಿ. ಯಾರ್ಯಾರ ಮನೆಗೂ ಎಲ್ಲ ಹೋಯ್ತದೆ. ನಮ್ಮ ಮನೆಗೆ ಬಂದಿಲ್ಲ ನೋಡು ಗೌರಜ್ಜಿ. ಬಂದು ಇಬ್ರು ಸುಮ್ಮನುವೆ ಗೌರಜ್ಜಿ ಒಂದಿಟ್ಟು ತಗೊಂಡು ಹೋಗೋದು ಬೇಡವೆ. ಕುಂಕುಮ ತಗೊಂಡು ಹೋಗಿದ್ರು ಮತ್ತೆ ಕೇಳೋದು ನಾನೇನು ಬಂದು. ಏನು 5 ನಿಮಿಷ ಅಪ್ಪ. ಅಯ್ಯೋ ಅದೆಲ್ಲ ಬುಡತೆಗಿ ಇನ್ನೇನು ಆಗಿದ್ದಾತು. ಇನ್ನೇನು ಅವಳು ಕಿರ್ಚಾಡ್ಕೊಂಡು ಸುಮ್ಮನೆ ಆದ್ಲತೆಗಿ. ಇವತ್ತು ಏನು ವಿಶೇಷ, ಏನು ಮಾಡಿಸ್ತಾ ಇದೀಯ ಮನೇಲಿ? ಏನು ಹೇಳ್ಕೊಂಡ್ಗೌಡ್ರೆ ಇನ್ನೂ ಏನಾದ್ರು ನೋಡೋಣ ಅಂತ ಬಂದೆ. ಇಲ್ಲಿ ಯಾರೋ ಒಬ್ರು ಗುಡ್ಡೆ ಮಾಂಸ ಎಲ್ಲವ ಮಾರ್ತವ್ರೆ ಅಂತೂ ಅಂದ್ರಪ್ಪ. ಅದಕ್ಕೆ ಬಂದೆ ಕಣ್ಗೌಡ್ರಿ ಈ ಕಡೆಗೆ. ಇಲ್ಲಿ ಹಳ್ಳಿ ಮರ್ದತ್ತವ ಮಾರ್ತವ್ರೆ ಪಂಚಾಯತಿ ಕಟ್ಟತ್ರ ಅಂತ ಒಂದಿದ್ಕೆ ಬಂದೆ. ನೋಡ್ರಿ ನೀವು ಸಿಕ್ಕುದ್ರಲ್ಲ ಹಂಗೆ ಮಾತಾಡ್ಕೊಂಡು ನಿಂತ್ಕೊಂಡು ಬನ್ನಿ ನೋಡೋಣ. ಅದೇನು ಚೆನ್ನಾಗಿದ್ರ ತೆಗಿ ಮಟನ್ನೇ ತಗೊಂಡು ಹೋಗೋಣ. ಅಯ್ಯೋ ತಿನ್ನೋದು ಒಂದಿಷ್ಟು ಒಂದ್ಸರಿ ತಿಂತೀವಿ, 1 ತಿಂಗಳಿಗೋ 2 ತಿಂಗಳಿಗೋ ಚೆನ್ನಾಗಿರೋ ಮಟನ್ನೇ ತಿನ್ನೋಣ ತೆಗಿ ಅಲ್ವೇನು ಗೌಡ್ರೆ? ಕಣ್ ತಗೊಳ್ರಂಗಜ ಅದೇ ಯಾವಾಗಲೂ ಅಪರೂಪಕ್ಕೆ ತಿನ್ನೋದು ಏನಾಗಕ್ಕಿಲ್ಲ ಕಣಂತೆ. ನಡಿ ನೋಡೋಣ. ನಮ್ಮ ಕುಮಾರನ್ನೇ ಮಾರ್ತವನೇ ಎಲ್ಲಿಂದ ತಂದು ಏನೋ ಕಾಣಿ. ಅವ್ರ ಮನೆದೆಯಾ ಕುರಿಗಿರಿ ವಾಡದ್ನ ಏನು ಇವನು ಕೇಳೋಣ ನಡಿ. ಓಹೋ ನಮ್ಮ ಕುಮಾರ್ನಿಯಾ? ಏನಪ್ಪ ಕುಮಾರ? ಮಟನ್ನು ಮಾರ ಬಿಸ್ನೆಸ್ ಶುರು ಮಾಡ್ದಿ ಅನ್ನು. ಇನ್ನೇನೇನು ಶುರು ಮಾಡಕ್ಕಿಲ್ಲ ಹೇಳಪ್ಪ ನೀನು. ಕಾಂಟ್ರಾಕ್ಟ್ರ್ ಕೆಲಸ ಆಯ್ತು, ಇನ್ನೇನು ಅಂಗಡಿ ಕೆಲಸ ಇಟ್ಕೊಂಡು ಇನ್ನೇನು ಕೆಲಸ ಇಟ್ಕೊಂಡು ಒಂದಲ್ಲ ಒಂದು ಮಾಡ್ತಾನೆ ಇರ್ತೀರಪ್ಪ ದುಡ್ಮೆಗೆ ನೀನು. ನಿನ್ನಂಗಿರ್ಬೇಕು ನೋಡೋ ದುಡಿಯೋರು ಅಂದ್ರೆ. ಏನಾದ್ರೂ ಒಂದು ಕೆಲಸ ಸಿಕ್ಕರು ಸಾಕು ದುಡಿಯೋಣ ಅಂತ ಅಂತೀಯಲ್ಲ, ಪರವಾಗಿಲ್ಲ ಕಣ್ಲಿ. ಏನು ಮಟನ್ ಎಲ್ಲ ತಂದ್ಬಿಟ್ಟಿದೀಯ ನಿಮ್ದ್ರಲ್ಲಿ ಕಟ್ ಮಾಡ್ದೆ ಹೆಂಗೆ? ಚೆನ್ನಾಗಿದ್ದದ ಮಟನು? ಅಯ್ಯೋ ಬಾ ರಂಗಜ ಕೊಡ್ರೆ ಚೆನ್ನಾಗಿದ್ದೀರಾ ಬನ್ನಿ. ನಂದ್ರಲ್ಲಿ ಎಲ್ಲಿ ಕಟ್ ಮಾಡೋನ್ಗೋ ರಂಗಜ. ಪ್ಯಾಟೆನಾಗ ಹೋಗಿ ತಗೊಂಬಂದೆ ಒಂದೀಟ. ನನ್ನ ಸ್ನೇಹಿತ ಒಬ್ಬ ಮಟನ್ ಅಂಗಡಿ ಇಟ್ಟವನಿ, ಅವನ ಹತ್ರವ ತಗೊಂಬಂದು. ಈಗ ಊರರೆಲ್ಲವ ಹೋಗಿ ಪ್ಯಾಟಿಗೆ ಹೋಗಿ ತರಲ್ಲ ಸರಿಯಾಗಿ. ಈಗ ನಾನು ತೊಗೊಂಬಂದು ಕೊಟ್ರೆ ಅವರು ಎಲ್ಲ ತಗೊಂತಾರೆ, ನಂಗೆ ಒಂದಿಟ್ಟು ಲಾಭ. ಅವ್ನಿಗೆ ಹೇಳ್ದೆ ನಂಗೆ ಒಂದಿಟ್ಟು ಲಾಭದಲ್ಲಿ ಬರಂಗೆ ಹಾಕೊಡಪ್ಪ ತೆಗಿ ಅಂತವ. ಒಂದು 50 ರೂಪಾಯಿ ಕೆಜಿಗೆ ಬರಂಗೆ ಹಾಕೊಡಪ್ಪ ಅಂತ ಒಂದೆ. ಅವನು ಅದಕ್ಕೆ ಹಂಗೆ ಕೊಟ್ಟಾನೆ. ನೋಡು ಎಲ್ಲ ಚೆನ್ನಾಗಿರೋ ಮಟನ್ನೇ ತಂದಿದ್ದೀನಿ. ಯಾವ್ದು ಬೇಕು ಹೇಳಿದ್ರೆ ನೀನು ಅದನ್ನ ಹಾಕೊಡ್ತೀನಿ. ಬಗ್ರಿ ಮೂಳೆ ಐತೆ, ತೊಡೆ ಮಾಂಸ ಐತಿ, ಎಲ್ಲವೂ ಐತೆ ನೋಡ್ರಿ. ತಲೆಕಾಲು ಒಂದಿಲ್ಲ ಕಣ್ರಂಗಜ. ತಲೆಕಾಲು ಒಂದು ಬಿಟ್ಟು ಇನ್ನೆಲ್ಲವ ಐತೆ ನೋಡ್ರಿ. ಯಾವ್ದು ಬೇಕು ಅದನ್ನ ನೀವೇ ಆಯ್ಕೆ ಮಾಡ್ಕೊಂಡು ಹಾಕೊಂಡು ಹೋಗ್ಬೋದು. ಎಷ್ಟು ಕೆಜಿ ಬೇಕು ಅಷ್ಟು ಕೆಜಿ ತಗೊಂಡು ಹೋಗ್ಬೋದು. ನಾನು ಏನು ಹೇಳೋಕ್ಕಿಲ್ಲ. ನೀವು ಅಂಗಡಿಲಿ ಹೋದ್ರೆ ಅಂಥದ್ದು ಇಂಥದ್ದು ಎಲ್ಲ ಹಾಕ್ತಾರೆ. ನನ್ನ ಹತ್ರ ಹಂಗಿಲ್ಲ, ಎಲ್ಲ ಚೆನ್ನಾಗಿರೋ ಮಟನ್ನೇ ಹಾಕ್ಸ್ಕೊಂಬಂದಿದ್ದೀನಿ ನೋಡ್ರಿ. ನನ್ನ ಸ್ನೇಹಿತಂದೇ ಅಂಗಡಿ ಅಂತೆಂಥ ಮನೆಯಿಂದೆಲ್ಲವ ತಂದಿಲ್ಲ ನಾವು. ಆಮೇಲೆ ನೀನು ಬೇಜಾರು ಗೀಜಾರು ಮಾಡ್ಕೊಂಬಿಟ್ಟು ಆಮೇಲೆ ಎಲ್ಲಿಂದನೂ ತಂದು ಮಾರ್ತಾವನೆ ಅಂತವ. ಏನಜ ಎಲ್ಲ ಚೆನ್ನಾಗಿರೋ ಮಟನ್ನೇ ತಂದಿದ್ದೀನಿ. ನೋಡಿ ನಿನಗೆ ಗೊತ್ತಾಯ್ತದೆ ಹೆಂಗೈತೆ ಅಂತ ಮಟನ್ನು ಅಂತವ. ನೋಡಿ ತಗಿ. ಅಲ್ಲ ಕಣ್ಕುಮಾರಣ, ಅಲ್ಲ ಏನಾದ್ರೂ ಒಂದು ಶುರು ಮಾಡ್ಕೊಂಡಿರ್ತೀಯಲ್ಲ ನೋಡು. ಎಂತ ತಲೆ ನೋಡಿ ನಿನಗೆ. ಮಟನ್ ಅಲ್ಲಿಂದ ತಂದು 50 ರೂಪಾಯಿ ಲಾಭಕ್ಕೆ ಮಾರ್ತಿದ್ಯಲ್ಲ. ನಾವು ಯಾರಾದ್ರೂ ಯೋಚನೆನೂ ಮಾಡಂಗಿಲ್ಲ ಹಿಂಗೆಲ್ಲ ಮಾಡಬಹುದು ಅಂತವ. ನೀನು ಹಂಗೆಲ್ಲ ಯೋಚನೆ ಮಾಡ್ಕೊಂಡು ಮಾಡ್ತಿ ಕಣ. ಏನಾದ್ರೂ ಓದಿದಿರಿ ನೀನೊಂದು ದಿವಸ ಏನೇನು ಮಾಡುವೆ ಏನೋ, ಪ್ರಪಂಚನೇ ಪ್ರಳಯ ಮಾಡ್ಬಿಡ್ತಿದ್ದೆ ಏನೋ ಕಾಣೆ ಕಣಪ್ಪ. ಹಬ್ಬೆಲ್ಲ ಚೆನ್ನಾಗಾತಪ್ಪ. ಹೋಗಿದ್ದ ಹೆಂಡತಿ ಮಕ್ಳೆಲ್ಲ ಚೆನ್ನಾಗವ್ರ ಮನೆಗೆ ಹೋಗಿದ್ದ? ಏನು ಸಮಸ್ಯೆ ಇಲ್ಲ ತಾನೇ ಈಗ ಸಂಸಾರದಲ್ಲಿ? ಏನು ಇಲ್ಲ ಕಣ್ಕೊಡ್ರಿ, ಎಲ್ಲ ಚಂದಾಗಾತು. ಹಬ್ಬನೂ ಎಲ್ಲ ಚಂದಾಗಾತು ಕಣ್ಕೊಡ್ರಿ. ನೋಡ್ರಿ ಯಾವ ಮಟನ್ ಬೇಕು ಎಷ್ಟು ಬೇಕು ಹೇಳ್ರಿ ಹಾಕೊಡ್ತೀನಿ.
ನನಗೆ ಒಂದೂವರೆ ಕೆ ಜಿ ಕೊಡಪ್ಪ ಸಾಕು. 1 kgನೇ ಸಾಕಾಯ್ತು. ನಾನು ನನ್ನ ಹೆಂಡತಿ ಇಬ್ರಿಯ, ನನ್ನ ಮಗಳು ಬೇರೆ ಬೊತ್ತಿನೋ ಇಲ್ವೋ ಅಂತ ಹೇಳೋಳೆ. ಅವಳು ಬಂದರೆ ಕಾಲೇಜ್ಗೆ ಹೋಗ್ತಾಳಲ್ಲ, ಅಲ್ಲೇ ಇರ್ತಾಳೆ ಹಾಸ್ಟೆಲಲ್ಲಿ. ಅವಳೇನಾದ್ರು ಬಂದ್ರೆ ಒಂದೂವರೆ ಕೆ ಜಿ ತಗೋಣ ಅಂತಿದ್ದೆ. ಇನ್ನು ಬರೋದು ಯಾಕೋ ಗ್ಯಾರಂಟಿ ಇಲ್ಲ ಕಣಪ್ಪ ಯಾ ಅಂತ ಅಂದ್ಲು. 1 kg ಕೊಡು ಸಾಕು ನೋಡೋಣ. ಬಂದರು ಅವಳು ಇನ್ನೇನು ತಿನ್ನೋದು 1-2 ಪೀಸ್ ತಿಂತಾಳೆ. ಅಯ್ಯೋ ಈಗಿನ ಮಕ್ಳು ಮಟನ್ ಗಿಟನ್ ತಿನ್ನಕ್ಕಿಲ್ಲ ಕಣಪ್ಪ, ಬರೀ ಚಿಕನು ಅಂತವ. ಚಿಕನ್ ಕೇಳ್ತಾಳೆ ಯಾವಾಗಲೂ, ಕೋಳಿ ತಗೊಂಬರಪ್ಪ ಅಂತವ. ಅದೇನು ತಿಂದವ ಏನು, ಅದು ಎಂಥದ್ದು ಕಬಾಬು, ಅದು ಎಂಥ ಬಿರಿಯಾನಿ ಎಲ್ಲವ ಮಾಡ್ಕೊಂಡು ಅದನ್ನೇ ಏನು ಹಂಗೆ ಅಯ್ಯೋ ಮೃಷ್ಟಾನ ತಿಂದಂಗೆ ತಿಂತಾರೆ. ನಮ್ಮಂಗೆ ಸಾರು ಮುದ್ದೆ ಮಾಡ್ಕೊಂಡು ತಿಂತಾರೆ ಈಗಿನ ಮಕ್ಳು. ಅದಕ್ಕೆ ಹಂಗೆ ಮೆದಗ್ಲಿ ಈಗಿನ ಮಕ್ಳು. ನಾವು ಬೆಳಗಿಂದ ಸಂಜೆ ಗಂಟವ ಕೆಲಸ ಮಾಡಿದ್ರು ಸುಸ್ತಾಗಕ್ಕಿಲ್ಲ. ಅವಕ್ಕೆ ಕಾಲೇಜಲ್ಲಿ ಕುತ್ಕೊಂಡು ಓದ್ಕೊಂಡೇ ಸುಸ್ತಾಯ್ತವ ನನ್ನ ಮಗ್ಳತ್ತಗೆ. ಏನು ಹೇಳ್ತಿತ್ತಾಗ, ಅವ್ರು ತಿನ್ನೋದು ಹಂಗೆ ಇರೋದು ಹಂಗೆ ಆಗೈತತ್ತಿಗೆ. ಕಣ್ಗೌಡ್ರಿ ಈಗಿನ ಮಕ್ಳು ಏನ್ ಕೇಳ್ತಿರಲ್ರಿ. ನನ್ನ ಮೊಮ್ಮಗ ಉದ್ದ ಅವನಿ ಈಗ್ಲೇ ಕಬಾಬ್ ಇಲ್ದಂಗೆ ಅವ್ನು ಊಟನೇ ಮಾಡಕ್ಕಿಲ್ಲ. ಈಗ ನಾನು ಮಟನ್ ತಗೊಂಡೋದ್ರು ನೋಡ್ರಿ, ಕಬಾಬ್ ಬೇಕೇ ಬೇಕು ಅವನಿಗೆ. ನನ್ನ ಮಗಂಗೆ ಒಂದು ಅರ್ಧ kg 3/4 kg ಕೋಳಿ ತಂದು ಕೊಡ್ಬೇಕು ನಾನು. ಅದೊಂದು ಬೇಜಾರ್ಗತ್ತಾಗ ನಾನು ಮಟನ್ನು ತಲೆಕಾಲು ಎಲ್ಲ ಬಿಟ್ಟಿದ್ದೀನಿ. ತಲೆಕಾಲಂತೂ ತಿನ್ನೋದೇ ಇಲ್ಲ ಕಣ್ಗೌಡ್ರಿ ನನ್ನ ಮಗ. ಅದು ಏನು ತಿಂದವ ಏನು ಈಗಿನ ಮಕ್ಳು, ಅದು ಎಲ್ಲಿ ಕಲ್ತ್ಕೊಂಬಿಟ್ವು. ಅದೇನು ಆ ಕಬಾಬ್ ತಿನ್ನದ, ಅದೆಂಥದ್ದು ಪೌಡ್ರ್ ಬರುತ್ತೆ ಕಲ್ಸ್ಕೊಂತಾರೆ, ಆ ಎಣ್ಣೆಗೆ ಹಾಕಂತಾರೆ. ಅದನ್ನ ತಿನ್ಬೇಕು ಅಂತವ ಹಂಗೆ. ಅದ್ ಏನ್ ಆಸೆ ಆದದು ಏನ್ ಕತೆನೂ ಗೊತ್ತಿಲ್ಲ ಅವಕ್ಕೆ. ನನ್ಗಂತೂ ಅದನ್ನ ಕಂಡ್ರಾಗಕ್ಕಿಲ್ ಕಣ್ಗೋಡ್ರಿ. ಈ ಕಬಾಬು ಆ ಬಿರಿಯಾನಿ ಅಂದಲ್ಲಿ ಯಾರಾದ್ರೂ ಮಟನ್ ಹಾಕೊಂಡು ತಿಂದಾರೆ ನೋಡ್ರಿ, ಅದನ್ನ ಮಾಡಿಸ್ಕೊಂತ ನಾವು ಹುಡುಗ. ನನ್ಗಂತೂ ಸಾಕಾಗೋಗುತ್ತೆ. ಈ ಮುದ್ದೆ ಅನ್ನ ಸಾರು ಮಡಗಿಬಿಟ್ಟು ನನಗೆ ಏನಾದ್ರು ಮಾಡ್ಕೊಳ್ರವ ನೀನು ಅಂತವ ಹೇಳ್ಬಿಡ್ತೀನಿ. ನನ್ನ ಸ್ವಾಸೆಗೆ ಯಾವನ್ಗೂ ಮಾಡೋಕ್ಕಾಗಲ್ಲ, ನನ್ಗೂ ಮಾಡೋಕ್ಕಾಗಲ್ಲ ಅನ್ನಂಗೆ ಆಡ್ತಿರ್ತಾಳೆ. ಅದಕ್ಕೆ ಕಬಾಬ್ ಒಂದಿಟ್ಟು ತಗೊಂಡೋಗಿ ಕೊಟ್ಬಿಟ್ರೆ, ಕಬಾಬ್ ಮಾಡ್ಕೊಟ್ರೆ ಸಾಂಬಾರಲ್ಲಿ ತಿನ್ಕೊಂತ ನಾವು ಹುಡುಗ ಆತೆಗೆ. ಅಯ್ಯೋ ರಂಗಜ, ಈಗಿನ ಮಕ್ಳು ಹಂಗೆ ರಂಗಜ, ಏನು ಮಾಡೋಕ್ಕಾಗಲ್ಲ ಬಿಡ್ರಿ. ನಮ್ಮಂಗೆ ತಿಂದು ಗಟ್ಟಿಯಾಗಿದ್ದಾರೆ ಈಗಿನವರು. ಅಯ್ಯೋ ಎಷ್ಟು ವರ್ಷ ಬದುಕ್ತಾರೋ. ನಾವು 89 ವರ್ಷ ಬದುಕಿರೋರ್ನೆಲ್ಲ ನೋಡಿದೀವಿ. ಈಗಿನವರೆಲ್ಲ 50 ವರ್ಷಕ್ಕೆ ಗೊಟ್ಟಕ್ಕಂತಿರ್ತಾರೆ. 50 ವರ್ಷ ಬದುಕೋದು ಹೆಚ್ಚು ಅನ್ನಂಗೆ ಆಗೋಗುತ್ತೆ. ಅವಾಗೆಲ್ಲ 100 ವರ್ಷ ಬದುಕಿದ್ರೆ ಹೆಚ್ಚು ಅಂತ ಪೇಪರ್ನಾಗೆಲ್ಲ ಬತ್ತಿತ್ತು. ಈಗ 50 ವರ್ಷಕ್ಕೆ ಬತ್ತದು ಏನೋ ಗೊತ್ತಿಲ್ಲಪ್ಪ. ಪ್ರಪಂಚ ಏನೇನಾಗುತ್ತೆ ಏನೋ ಕಾಣಿ. ತಗೊಳ್ರಿ ರಂಗಜ, ಎಷ್ಟು ಬೇಕಜ ನಿಂಗೆ? ಗೌಡ್ರಿಗೆ 1 kg ಸಾಕು ಅಂತವ್ರೆ. ತಗೊಳ್ರಿ ಗೌಡ್ರಿ ಇನ್ನೊಂದಿಟ. ಯಾಕೆ 1 kg ಅಂತಿದ್ದೀರಿ? ಚೆನ್ನಾಗೈತೆ ಮಟನು, ತಿನ್ರಿ. ಒಂದು 4-5 ದಿನ ತಗೊಂಡೋಗಿ. ಬಾಳ ಕಣಪ್ಪ ಕುಮಾರಣ್ಣ, ನೀನೇನೋ ನಿನಗೆ ವ್ಯಾಪಾರ ಆಗಲಿ ಅಂತ ಹೇಳ್ತೀಯ. ನಾನು ತಗೊಂಡೋಗಲ್ಲ, ಮನೆಗೆ ಬೈಸ್ಕೋಬೇಕಲ್ಲ. ಈಟೊಂದು ಯಾಕೆ ತಗೊಂಬಂದ್ರಿ ಅಂತ ಬಡ್ಕೊಂತಲ್ಲ ನಮ್ಮ ಮನೆಯವ್ಳು ಬೇರೆಯ. ಸುಮ್ಮನೆ ವೇಸ್ಟ್ ಆಯ್ತದ. ನಾನು ತಿನ್ನಕ್ಕಿಲ್ಲ, ನೀನು ನನಗೆ ಈ ಮಟನ್ ಆಗಲಿ ಅಂಥದ್ದಾಗಲಿ ಕೋಳಿನಾರು ಆಗಲಿ ಒಂದೊತ್ತೆ ಕಣಪ್ಪ. ತಲೆಕಾಲು ಸಾಂಬಾರು ಏನಾದ್ರು ಇದ್ರೆ 1-2 ಹೊತ್ತು ತಿನ್ಬಿಟ್ರೆ ಇನ್ನು ಮಟನ್ ಗಿಟನ್ ಎಲ್ಲವ ಒಂದೊತ್ತಿಗಿಂತ ಜಾಸ್ತಿ ತಿನ್ನಕ್ಕಾಗಕ್ಕಿಲ್ಲ ಕಣ್ರಿ. ಯಾಕೆ ಗೊತ್ತಿಲ್ಲ, ಒಂಥರ ವಾಂತಿ ಬಂದಂಗೆ ಆಗೋಗುತ್ತೆ. ಈ ಸೀನೂ ತಿನ್ನಕ್ಕಾಗಲ್ಲ, ಈ ಕಡೆ ಇವನು ತಿನ್ನಕ್ಕಾಗಲ್ಲ. ಒಂಚೂರು ಆ ಸೊಪ್ಪಿನ ಸಾಂಬಾರು ಅವು ಇವು ಇದ್ರು ನೋಡಪ್ಪ, ಬಸ್ಸಾರು ಸೊಪ್ಪಿನ ಸಾರು ಇಂಥವಾರು ತಿನ್ಕೊಂತೀನಿ 1-2-3 ದಿನ. ಇದು ಮಿಕ್ಕಿದ್ದು ಯಾವ ಸಾಂಬಾರು ತಿನ್ನಕ್ಕಾಗಲ್ಲ ಕಣಪ್ಪ. ಈ ಜಿಡ್ಡಿ ನಾವು ಮಟನ್ ಅಂತೂ ಒಂದು ದಿನ ಸರಿ. ಇನ್ನೊಂದು ಹೊತ್ತಿಗೆ ಈಗ ನೋಡಿ ಮಧ್ಯಾಹ್ನ ಮಾಡಿದ್ರೆ ಸಂಜೆ ಹೊತ್ತಿಗೆ ಆಗಲಿ ತಿನ್ನಕ್ಕಾಗಿರಲಿಲ್ಲ, ಹಂಗಾಗಿರ್ತದೆ. ಇನ್ನು ಏನು ಮಾಡೋಣ, ತಗೊಂಡೋಗಿ ಇರೋದು ಇಬ್ಬರಿಗೆ ಅರ್ಧ kg ತಗೊಂತಿದ್ದೀನಿ. ಇನ್ನೂ ತಗೊಂತೀಯಲ್ಲಣ್ಣ ನೀನು. ನಿನ್ಗೇನು ವ್ಯಾಪಾರ ಆಗಲಿ ಅಂತ ಹೇಳ್ತೀಯಾ? ಸಾಕು 1 kg ಇದೆ, ಚೆನ್ನಾಗಿರೋದು ಹಾಕು. ಚೆನ್ನಾಗಿರೋ ಮಟನ್ನೇ ಹಾಕು. ಬೊಗ್ರಿ ಮೂಳೆದು ಏನಾರು ಹಾಕು. ನಮ್ಮ ಹೆಂಗಸ್ರಿಗೆ ಬೊಗ್ರಿ ಮೂಳೆದೆಲ್ಲವ ಇಷ್ಟ ಆಯ್ತದೆ, ಅದನ್ನೇ ಹಾಕತ್ತೆಗೆ. ಅಲ್ಕಂಡ್ಲ ಕುಮಾರ, ಒಂದಿಟ್ಟು ತಲೆಕಾಲು ಮಾಂಸನು ತಂದಿದ್ರಿ. ತಲೆಕಾಲು ತಗೊಂಡು ಹೋಗಿ ಮಾಡ್ತಿರ್ಲಿಲ್ವೆಲ್ಲ. ಬೋರಿ ಮಾಂಸನೇ ತಗೊಂಬಂದಿರಿ. ಯಾರು ತಿಂದರ್ ಇದನ್ನ ತೆಗಿ, ಎಣ್ಣೆ ಜಿಡ್ಡಿದ್ದಂಗಿರುತ್ತ ತೆಗಿ. ನೋಡಿ ಹಂಗೈತಲ್ಲಿ ಚರ್ಬಿ ನೋಡು. ನನಗೆ 1-2 kg ಅಷ್ಟು ಹಾಕು ಒಟ್ನಲ್ಲಿ. ಚರ್ಬಿ ಅಂತೂ ಹಾಕ್ಬಿಡ್ಕಣಪ್ಪ. ತಲೆಕಾಲು ಏನಾದ್ರು ತೊಂದ್ಗಿನ್ ಮನೆಗಿನಲ್ಲಿ ಇಟ್ಟಿದಿ ಏನು ಇದ್ರು ಕೊಡ್ಲಾ ನನಗೊಂದು ಅರ್ಧ-ಮುಕ್ಕಾಲು kg ಅಷ್ಟು. ಇಲ್ಕಂಡ್ ರಂಗಜ, ತಲೆಕಾಲು ತಂದಿದ್ದಿದ್ರೆ ವ್ಯಾಪಾರಕ್ಕೆ ತೋರ್ದಂಗೆ ಅಲ್ಲೇ ಇಟ್ಟಿರ್ತಿದ್ನ. ತಲೆಕಾಲಿಗಿರೋ ಡಿಮಾಂಡ್ ಯಾವುದಕ್ಕೂ ಇಲ್ಕಂಡ್ ರಂಗಜ, ನನಗೆ ಗೊತ್ತಿಲ್ವೇ? ಇದನ್ನ ಬಿಟ್ಟು ಎಲ್ಲ ತಲೆಕಾಲನ್ನೇ ತಗೊಂಡು ಹೋಗೋರು. ಏನು ಮಾಡ್ತೀವಿ ಅಲ್ಲಿ ಪ್ಯಾಟರ್ನಾಗಿ ಇವತ್ತು ಎಲ್ಲವ ಮಾಡ್ತಾರೆ ಅಂತ ಭಾನುವಾರ ಎಲ್ಲಿ ಕೊಡ್ಲಿಲ್ಲ ಅವನು. ಇಲ್ಲೂ ಪ್ಯಾಟರ್ನಾಗ ರೇಟ್ ಜಾಸ್ತಿ ಕಣ. ಹಳ್ಳಿಯಾಗ ಎಲ್ಲಿ ರೇಟ್ ಕೊಡ್ತಾರೆ, ಸುಮ್ಮನೆ ತಗೊಂಡು ಹೋಗೋಣ ಇದನ್ನೇ ಸಾಕು ಅಂತವ ಮಾಟನ್ನೇ ಕೊಟ್ಟು ಕಳಿಸ್ತಾ. ನಾನು ಅಷ್ಟೊಂದು ರೇಟ್ ಕೊಟ್ಟು ಎಲ್ಲಿ ತರೋಣ ಅಂತವ ಸುಮ್ಮನೆ ಆದೆ ಕಣ್ ರಂಗಜ. ಇರ್ಲಿ ಬಿಡು, ಒಂಚೂರು ಚೆನ್ನಾಗಿ ವ್ಯಾಪಾರ ಆದರೆ ನಂದೇ ಒಂದು ಪಾರಮ್ ಮಾಡ್ಕೊಂಡತ್ತೆ, ಕುರಿ ಪಾರಮ ಶುರು ಮಾಡ್ಕೊಂತೀನಿ ವ್ಯಾಪಾರ. ನೋಡ್ತೀರ ಜಾವು? ಕಣಪ್ಪ, ಹಂಗೆ ಮಾಡತ್ತೆಗಿ. ನಿಂದೆ ಒಂದು ಪಾರಮ್ ಮಾಡ್ಕೊ. ನಾವು ಅವಾಗ ಫ್ರೀ ಇದ್ದಾಗ ಬಂದು ಏನಾದ್ರು ಸಹಾಯ ಮಾಡಿಕೊಟ್ಟು ಹೋಗ್ತೀವಿ. ಅಲ್ಲೇ ಇರ್ತೀಯಲ್ಲ, ಇನ್ನೇನು ಪಕ್ಕದ ತೋಟದಾಗೆ ನಾನು ಅವಾಗ ನೋಡ್ಕೊಂತೀನಿ. ನೀನೇನು ಯೋಚನೆ ಮಾಡ್ಬೇಡ, ಮಾಡ್ಕಾತ ಒಂದು ನಿನಗೂ ಒಂದು ಕಾಯಮ್ಮಾಗ ಒಂದು ಕೆಲಸ ಆದಂಗೆ ಆಗುತ್ತೆ ಹೆಂಗವ. ಸುಮ್ಮನೆ ಆ ಕೆಲಸ ಈ ಕೆಲಸ ಅಂತ ಹೊಲಿಯೋಕ್ಕಿಂತವ ಪಾರಮ್ ಮಾಡ್ಕೊಬಿಟ್ಟು ಸುಮ್ಮನೆ ಹೇಳ್ತೀನಿ. ತಗೊಂಡೋಗಿ ಸಂತೆಲಿ ಮಾರು ಬರ್ಬೋದು. ಪಾರಮ್ ದೊಡ್ಡವಾದ ಮಾದಂಗೆ ಕುರಿಗಳು ಸಂತೆಲಿ ತಗೊಂಡೋಗಿ ಮಾರು ಬಂದ್ರೆ ಒಳ್ಳೆ ರೇಟ್ ಸಿಗುತ್ತೆ. ಇಲ್ಲ ಹಿಂಗೆ ಹಬ್ಬ ಹರಿದಿನ ಬಂದಾಗ ನೀನೇ ಕುಯಿಸ್ಬಿಟ್ಟು ಜೈ ಅಂತ ಎಲ್ಲರಿಗೂ ಊರವ್ರಿಗೆಲ್ಲ ಮಾಡಿಸಿದ್ರೆ ಅದ್ರಲ್ಲಿ ಬರೋಷ್ಟು ಲಾಭ ಇನ್ಯಾವ್ದ್ರಲ್ಲೂ ಬರಲ್ ಕಣೋ ಕುಮಾರ. ಈಗಿನ ಕಾಲದಲ್ಲಿ ಅಯ್ಯೋ ತಿನ್ನರಿಲ್ಲ ಅಂತ ಅಂದ್ಕೊಂಡಿದ್ಯೇನು? ಬ್ರಾಹ್ಮಣರು ಲಿಂಗಾಯತರು ತಿಂತವ್ರಂತೆ, ನಮ್ಮವ್ರು ತಿನ್ನೋದಿಲ್ವಾ? ನೋಡ್ಕಾತಕ್ ಶುರು ಮಾಡತ್ತಾಗಿನ್ ಯಾಕೆ? ಮುನ್ಕಂಡ್ ರಂಗಜ, ಅದ್ನ ಯೋಚನೆ ಮಾಡ್ತಾ ಇದ್ದೀನಿ. ಇರ್ಲಿ ತಗೊಳ್ಳಿ, ಇನ್ನೊಂದ್ಸತಿ ಮಾತಾಡೋಣ. ಜನ ಬತ್ತವ್ರು ಇನ್ನು ವ್ಯಾಪಾರಕ್ಕೆ. ನಿನಗೆ ಎಷ್ಟು ಬೇಕು ಹೇಳಿ ರಂಗಜ? ಗೌಡ್ರಿಗೆ 1 kg ಸಾಕು ಅಂದ್ರು, ನಿನಗೆ ಒಂದು 2-2.5 kg ಹಾಕ ನೀನಜ.
2.5 kg ಹಾಕಿ 2 kg ಹಾಕಪ್ ಸಾಕು ನಮ್ ಒಯ್ದ ಮಂಜ ಬೇರೆ ತಿನ್ನಕ್ಕಿಲ್ಲ ಏನೂ ಇಲ್ಲ ಸುಮ್ನೆ ಹಾಕಿ 2 kg ಹಾಕು ಈ ತೂಕದ ಮಿಷಿನ್ ಏನು ಇಟ್ಕೊಂಡಿಲ್ಲ ಎಲ್ಲಿ ತೂಕ ಹಾಕೊಡ್ತಿಲ್ಲ ನೀನು ರಂಗಜ್ಜ ಇಲ್ಲೇ ಮನೇಲಿ ಐತೆ ತೂಕನ್ ಮಿಷಿನು ಅದು ಎತ್ಕೊಂಬರಕ್ ಆಗ್ಲಿಲ್ಲ ಅದಕ್ಕೆ ಇಲ್ಲಿ ಮಟನ್ ಬೇರೆ ಯಾರು ಇದ್ದೋರು ಏನೋ ಅಂತ ಎತ್ಕೊಂಬರಕ್ ಹೋಗ್ಲಿಲ್ಲ ನೀವಿಬ್ರಲ್ಲೊಬ್ರು ಬರ್ರಿ ಮನೆ ತವಾ ತೂಕ ಹಾಕಿ ಕೊಟ್ಟು ಕಳಿಸ್ತೀನಿ ಒಂದು ಕವರಲ್ಲಿ ತಗೊಂಡು ಹೋಗ್ತೀನಿ ತೂಕ ಹಾಕಿ ಕೊಟ್ಟು ಕಳಿಸ್ತೀನಿ ಇಬ್ರಲ್ಲೊಬ್ರು ಬರ್ರಿ ಅಯ್ಯೋ ನಿನ್ ಮೇಲೆ ಅನುಮಾನೇನಪ್ಪ ಏನಿಲ್ಲ ತಗೊಂಡೋಗಿ ನೀನೇ ತಗೊಂಡೋಗಿ ಅದು ಎಷ್ಟೆಷ್ಟು ತೂಕ ಬರುತ್ತೆ ನನಗೊಂದು 2 kg ಗೌಡ್ರಿಗೊಂದು 1 kg ಅಷ್ಟು ತಗೊಂಬ ನಾನೇನು ತೂಕ ಗೀಕಕ್ಕೆ ಏನು ಇದು ಮಾಡಲ್ಲ ಕಣ್ ತಗೊಂಡೋಗಪ್ಪ ನಿನ್ ಮೇಲೆ ನಂಬಿಕೆ ಐತೆ ನನಗೆ ನೀನೇನು ಹಂಗೆಲ್ಲವ ಟೋಪಿ ಹಾಕ ಮುಂಚಲ್ ನೀನು ಹೋಗು ನೀನೇ ತೂಕ ಮಾಡ್ಕೊಂಡು ತಗೊಂಬ ಆತಿಗೆ ಸರಿ ಕಣ್ ರಂಗಜ್ಜ ಒಂದು 5 ನಿಮಿಷ ಇರ್ರಿ ಬಂದು ಅಲ್ಲ ಕಣ್ ರಂಗಜ್ಜ ನಾವು ಈ ವೈದ್ಯನ್ನ ನಂಬ್ಕೊಂಡು ತೂಕ ಹಾಕೊಂಬ ಅಂತ ಕಳಿಸ್ತು ತೂಕ ಏನಾದ್ರು ಹೆಚ್ಚು ಕಡಿಮೆ ಮಾಡಿ ಅಂತೆಂತ ಮಟನ್ ಹಾಕ್ಬಿಟ್ಟು ನೀ ಏನೋ ಗೊತ್ತಿಲ್ಲ ಚೆನ್ನಾಗಿರೋದು ಆಗ್ತಂತಾನೆಯಾ ಗೌಡ್ರೆ ನಮ್ಮೂರನೇ ಅಲ್ವೇನು ಗೌಡ್ರೆ ಯಾಕೆ ಮೋಸ ಮಾಡೋಣ ಮೋಸ ಮಾಡೋದು ಇಲ್ಲೇ ಇರೋದಿಲ್ವಿ ನಾವು ಕೇಳ್ತೀವಿ ಅಂತ ಅವನಿಗೂ ಭಯ ಇರ್ತದ ಕಣಂತ ತಗೊಳ್ರಿ ಪ್ಯಾಟಿನಾಗಾದ್ರೆ ಯಾರ್ಯಾರ್ದು ಮನೆ ಎಲ್ಲೆಲ್ಲೋ ಏನೋ ಗೊತ್ತಿಲ್ಲ ಅಂತ ಅನ್ಬೋದು ಇಲ್ಲಿ ಇವನು ನಮ್ಮ ಬೈದನೆಯ ಯಾಕೆ ಮೋಸ ಮಾಡೋಣ ಗೌಡ್ರೆ ಹಂಗೆಲ್ಲ ಏನು ಮೋಸ ಮಾಡಕ್ಕೆ ಇಲ್ಕಣಂತೆ ನಮ್ಮ ಮೈಕ್ಳು ಮೇಲೆ ನಂಬಿಕೆ ಇಡ್ದಂಗೆ ಇನ್ನು ಯಾರ ಮೇಲೆ ನಂಬಿಕೆ ಇಡಂತ ತಗೊಳ್ರಿ ಗೌಡ್ರೆ ತಗೊಂಬೊತ್ತಂತ ತಗೊಳ್ರಿ ಅವನೇನಾದ್ರು ಮೋಸ ಗೀಸ ಮಾಡಿದ್ರೆ ಗೌಡ್ರೆ ಗೊತ್ತೈತಲ್ ನಮ್ಗೆ ಇನ್ಯಾವತ್ತು ಇಲ್ಲಿ ಏನು ವ್ಯಾಪಾರ ಮಾಡಬಾರ್ದು ಹಂಗ್ ಮಾಡ್ಬಿಡೋಣ ಹಂಗೇನ್ ಮಾಡಕ್ಕಿಲ್ಲ ಅಂತ ಅನ್ನಿಸ್ತದೆ ಏನೋ ಕಾಣೆ ಕಣ್ಗೌಡ್ರಿ ನೀನ್ ಸುಮ್ನೆ ರಂಗಜ್ಜ ನೀನ್ ಎಲ್ಲಾರನು ಹಿಂಗೆ ನಂಬ್ಕೊಂತೀಯ ನಿನ್ ಮಗ ಸೀನಪ್ಪನೇ ಕುಡುಕ್ ಸೀನಪ್ಪ ಅಷ್ಟು ಕುಡಿತಾನೆ ಅಂತ ಗೊತ್ತಿದ್ರು ಅವನ್ನೇ ನಂಬೋದಿಲ್ಲ ನೀ ಅವ್ನು ಏನಾದ್ರು ಬಂದ್ ದುಡ್ಡು ಕೇಳಿದ್ರೆ ಹಂಗೆ ಕೊಟ್ಟು ಕಳಿಸ್ತೀಯ ಅತೆಗಿ ಅದ್ಯಾಕೋ ಕೇಳ್ದಾಗ ಗೌಡ್ರೆ ಹುಷಾರಿಲ್ಲ ಅಂತ ಕೇಳ್ದ ಅಂತ ಅವ್ನು ಕುಡಿಯಕ್ಕೆ ಇಸ್ಕೊಂಡು ಹೋಗಿರ್ತಾನೆ ನೀನ್ ಹಿಂಗ ಅನ್ಕೊಂಡಿರ್ತೀಯ ಅಂತದ್ರಾಗ ಇವನೊಂದು ಬೇರೆ ನಂಬ್ತಾ ಇದೀಯ ಏನ್ ಕತೆ ಅಂತ ಹೇಳೋಣ ನೋಡಂತಾಗ ತಗೊಂಬರ್ಲಿ ಗೊತ್ತಾಯ್ತದೆ